ಇವತ್ತು ನಾವು ಕವಳೆದುರ್ಗಕ್ಕೆ ಸೋಲೋ ಹೈಕ್ ಬಂದಿದ್ದೀವಿ. ಒನ್ ಆಫ್ ದಿ ಬ್ಯೂಟಿಫುಲ್ ಕೋಟೆ, ನಮ್ಮ ಮಲೆನಾಡಲ್ಲಿ ತೀರ್ಥಹಳ್ಳಿಯಲ್ಲಿ ಇರುವಂಥ ಒಂದು ಕವಳೆದುರ್ಗ. ತುಂಬ ಹಿಸ್ಟ್ರಿ ಇದೆ, ಅದ್ರ ಬಗ್ಗೆ ಬೇಡ, ಬಟ್ ಒಳ್ಳೆಯ ಜಾಗ ತೋರಿಸ್ತೀನಿ. ಇದು 16-17 ಶತಮಾನದಲ್ಲೇ ನಿರ್ಮಾಣವಾಗಿರುವಂಥ ಕೋಟೆ. ಓಕೆ, ಸೊ ನೋಡೋಣ. ಜನವರಿ ಅಲ್ಲ, ಹಾಗಾಗಿ ಸ್ವಲ್ಪ ಡ್ರೈ ಅನಿಸ್ತಿದೆ. ಸೊ ಯು ಸಿ ದಸ್ ಹಿಯರ್. ಈಗ ನಾವು ಹೇಗೆ ದಾಟ್ಕೊಂಡು ಅಲ್ಲಿಂದ ಮುಂದಕ್ಕೆ ಕೋಟೆ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ದಾಟ್ಕೊಂಡು ಹೋದರೆ ನಮಗೆ ಕೋಟೆ ಸಿಗುತ್ತೆ. ಲೆಟ್ಸ್ ಎಕ್ಸ್ಪ್ಲೋರ್. ಸೊ ನನಗೆ ಗೊತ್ತಿದ್ದಂಗೆ ಇದು ನಾನು ಇಲ್ಲಿಂದ ಎಂಟ್ರೆನ್ಸ್ ಸ್ಟಾರ್ಟ್ ಆಗುತ್ತೆ ಕೋಟೆಗೆ ದಾರಿ. ಸೊ ಹಾಗೆ ಮಾತಾಡ್ತೇವೆ ಅವ್ರ ಹತ್ರ. ಆ ಲೇಡಿ ಹತ್ರ ಒಬ್ಬರು ವ್ಯಾಪಾರ ಮಾಡ್ತಾಯಿದ್ರು. ಶನಿವಾರ ವೀಕೆಂಡು, ಜನನೇ ಇಲ್ಲ, ಖಾಲಿ ಹೊಡಿತಿದೆ. ಯಾಕಂತ ಕೇಳಿದ್ರೆ ಕವಳೆದುರ್ಗಕ್ಕೆ ಯೂಶ್ವಲಿ ಮಾನ್ಸೂನು ಮಳೆಗಾಲದಲ್ಲಿ ಹೋಗ್ತಾರೆ, ತುಂಬ ಚೆನ್ನಾಗಿರುತ್ತೆ ಅಂತ. ಈಗ ಜನವರಿ ಇಲ್ಲ, ಸ್ವಲ್ಪ ಡ್ರೈ ಇರೋದ್ರಿಂದ ಟೂರಿಸ್ಟ್ ಕಮ್ಮಿ. ಜನವರಿ ಹಾಲಿಡೇಸ್ ಎಲ್ಲ ಮುಗ್ದೋಗಿದೆ, ರಜೆಗಳೆಲ್ಲ ಮುಗ್ದೋಗಿದೆ. ಇವತ್ತು ನಾನು ಟ್ರೆಕ್ ಮಾಡ್ತಿರೋದು ಜನವರಿ 10ನೇ ತಾರೀಕು, ಹಾಗಾಗಿ ಹಾಲಿಡೇಸ್ ಮುಗ್ದಿದೆ. ನೋಡಿ, ಹೀಗೆ ಕಾಲ್ನಡಿಗೆ ಹೋಗ್ತಾ ಇರಬೇಕು ಮುಂದಕ್ಕೆ, ಮಜಾ ಇರುತ್ತೆ. ನೋಡಿ, ಯಾರೂ ಇಲ್ಲ, ನಾನೊಬ್ಬನೇ ಟ್ರೆಕ್ ಮಾಡ್ತಾ ಇದ್ದೀನಿ. ಬಿಕೋ ಅಂತಿದೆ, ಮಜಾ ಇದೆ, ಮಜಾ ಇದೆ. ಲೆಟ್ಸ್ ಗೋ. ದಿಸ್ ಇಸ್ ಹೌ ದ ರೂಟ್. ನಮ್ಮ ರೂಟ್ ಹೇಗಿದೆ, ಮಜಾ ಇದೆ. ಕ್ಯಾಸ್ಟಲ್ ಅಂತಾರೆ ಕೆಲವು, ನೀವು ನೋಡಿರ್ಬೋದು. ಈ UK ಕಡೆ ಎಲ್ಲ ಈ ಥರ ಸ್ಟೈಲ್ ಇರುತ್ತೆ ಕ್ಯಾಸ್ಟಲ್. ಬಟ್ ಇದು ನಮ್ಮ ಮಲೆನಾಡು, ದಿಸ್ ಇಸ್ ಅವರ್ ಮಲೆನಾಡು. ಹಿಂಗೆ ಮೇಲೆ ಹತ್ಕೊಂಡು ಹೋಗ್ಬೇಕು. ಹಿಂಗೆ ಹೋಗ್ತಾ ಇದ್ರೆ ನಮಗೆ ಮೊದಲನೆಯ ಕೋಟೆ ನಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ? ಅದನ್ನು ನಾವು ಕೋಟೆ ನಂಬರ್ 1 ಪಾಸ್ ಆಗಬೇಕು. ನೋಡಿ, ಬ್ಯೂಟಿಫುಲ್, ಭಯಂಕರ ದೊಡ್ಡದಿದೆ ಕೋಟೆ. ಮುಂದೆ ಒಂದು ಹಿಸ್ಟ್ರಿ ಹಾಕಿದೆ ಕೋಟೆ ಬಗ್ಗೆ, ಸ್ವಲ್ಪ ನೋಡೋಣ. ನೋಡಿ, ಇಲ್ಲಿದೆ ಹಿಸ್ಟ್ರಿ. 1582ರಿಂದ 629. ಇದು ಯಾರು ಮಾಡಿದ್ದು? ವೆಂಕಟಪ್ಪ ನಾಯಕ. ಓಕೆ, ನೋಡ್ಕೊಳ್ಳಿ ಹಿಸ್ಟ್ರಿನ ನೀಟಾಗಿ. ಬೇಕಾದ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಲೆಟ್ಸ್ ಮೂವ್ ಹೆಡ್. ಸೊ ನನಗೆ ಖುಷಿ ಕೊಡುವಂಥದ್ದು ಇದು, ಟು ಗೆಟ್ ಕನೆಕ್ಟೆಡ್ ಟು ನೇಚರ್. ನೋಡಿಲಿ, ಪ್ರಕೃತಿ ಜೊತೆ ಕನೆಕ್ಟ್ ಆಗಿ ಒಂದು ಒಳ್ಳೆ ಹೈಕ್ ಮಾಡಿ, ದಿಸ್ ಇಸ್ ವಾಟ್ ಗಿವ್ಸ್ ಮೀ ಹೈ. ಇದು ಒಂಥರ ಖುಷಿ ಕೊಡುವಂಥದ್ದು. ಯಾರೇನಾದರೂ ಮಾಡಲಿ, ವೀಕೆಂಡು ಎಲ್ಲಿಗಾದರೂ ಪಬ್ಬು ಗಿಬ್ಬುಗೂ ಕುಡ್ಕೊಂಡು ಮಜಾ ಮಾಡಲಿ, ಬಟ್ ದಿಸ್ ಇಸ್ ವಾಟ್ ಗಿವ್ಸ್ ಮೀ ಹೈ. ಇದೇ ನಂಗೆ ಮಜಾ ಕೊಡೋದು. ದಿಸ್ ಇಸ್ ಗಿವ್ಸ್ ಮೀ ಹೈ, ಖುಷಿ ಕೊಡುತ್ತೆ. ನೋಡಿ, ಆ ಸೌಂಡ್ ನೋಡಿ ಹೆಂಗಿದೆ, ಚಿರ್ರಂತಿದೆ ಕಾಡಲ್ಲೇ. ಕೇಳಿಸ್ತಾ ಇದೆಯಾ? ಕೇಳೋಣ. ಅಮೇಝಿಂಗ್. ಎಸ್, ನೋಡಿ, ಸೊ ವಾಟ್ ಈಸ್ ರಘುರಾಮಪ್ಪ? ದಿಸ್ ಇಸ್ ರಘುರಾಮಪ್ಪ. ಗೆಟಿಂಗ್ ಕನೆಕ್ಟ್ ಟು ದಿ ನೇಚರ್, ಬೀಯಿಂಗ್ ಇನ್ ನೇಚರ್. ಐ ಲವ್ ನೇಚರ್. ಹೀಗೆ ಮಾಡಬೇಕು. ಸೊ ಇದೆಲ್ಲ ಮಾಡಬೇಕಂದ್ರೆ ಏನು? ಬೇಸಿಕ್ ಫಿಸಿಕಲ್ ಫಿಟ್ನೆಸ್ ಇರಬೇಕು. ನಮ್ಮ ಜನಕ್ಕೆ ಫಿಟ್ನೆಸ್ ಬಗ್ಗೆ ಕಾಳಜಿನೇ ಇರಲ್ಲ. ತಿಂದು ತಿಂದು ಇಷ್ಟು ದಪ್ಪ ಹೊಟ್ಟೆ ಬೆಳೆಸ್ಕೊಂಡಿರ್ತಾರೆ, ಮೆಟ್ಲೆತ್ತಕ್ಕಾಗಲ್ಲ, ಒಂದು 4 ಹೆಜ್ಜೆ ಮುಂದೆ ಹೋಗೋಕ್ಕಾಗಲ್ಲ. ಹಿಂಗಾದರೆ ಓಡಾಡ್ತಾ ಇರಬೇಕು. ವಿ ಹ್ಯೂಮನ್ಸ್ ಮೆಂಟ್ ಟು ರನ್, ವಾಕ್, ಎವ್ರಿಥಿಂಗ್. ಆದರೆ ನಾವೇನು ಮಾಡ್ತಾಯಿದ್ವಿ? ಆರಾಮಾಗಿ ಸೋಫಾದಲ್ಲಿ ಕುತ್ಕೊಂಡು ಚಿಪ್ಸು ಸಮೋಸ ತಿನ್ಕೊಂಡು ಆರಾಮಾಗೆ ಇದ್ದೀವಿ. ಫಿಟ್ನೆಸ್ ಝೀರೋ, ಡಯಾಬಿಟಿಕ್ಕು ನೆಕ್ಸ್ಟ್ ಲೆವೆಲ್. ಓಕೆ, ಹಿಯರ್ ಇಟ್ ಇಸ್. ನೋಡಿ, ಇಲ್ಲಿಂದ
ಹೀಗೇ ಹೋಗುತ್ತೆ ಇದಕ್ಕೆ. ಸೊ ಒಂದು 3 ಸುತ್ತಿನ ಕೋಟೆ ಅಂತೆ ಬೋರ್ಡ್ ಹಾಕಿರೋದು. ಈಗ ಮೊದಲನೇ ಸುತ್ತಾಯಿತು. ಸೊ 1 ಕಿಲೋಮೀಟ್ರ್ ಆಗಿದೆ ಅಂತ ನನ್ನ ವಾಚ್ ಹೇಳ್ತಿದೆ. ಸೊ ಇದು ಎಂಟ್ರೆನ್ಸು ನೋಡಿ ಕೋಟೆ ಹೆಂಗಿದೆ ಅಂತ. ಈ ಕಡೆಯಿಂದ ಹೀಗೋಗಿ ಅಲ್ಲೊಂದು ಎಂಟ್ರೆನ್ಸು. ಮಜಾ ಇದೆ. ಬೆಸ್ಟ್ ಪಾರ್ಟ್ ಅಂದರೆ ಈ ಥರ ಆಫ್ ಸೀಸನಲ್ಲಿ ಬರಬೇಕು, ಯಾರೂ ಜನ ಇರಲ್ಲ, ಒಬ್ಬನೇ ಆರಾಮಾಗೆ ಓಡಾಡ್ಕೊಂಡು ಹೋಗ್ಬೋದು. ಎಸ್ ನೋಡಿ ಬೃಹತ್ಕಾರವಾದ ಕೋಟೆ. ಇಲ್ಲಿ ನೋಡಿ ಎಂಟ್ರೆನ್ಸ್, ಎಂಟ್ರಿಂಗ್ ದ ಕೋಟೆ. ಕಬಲದುರ್ಗ ಫೋರ್ಟ್ ASI ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಆಗಿರೋದು. ಎಸ್ ಮಜಾ ಇದೆ ನೋಡಿ. ಇಲ್ಲಿ ದ್ವಾರಪಾಲಕರು ಅನ್ಸುತ್ತೆ, ವಾಚ್ ಗಾರ್ಡ್ಸ್. ಇಲ್ಲಿ ಪ್ರಾಬಬ್ಲಿ ರೆಸ್ಟಿಂಗ್ ರೂಮ್ ಅನ್ಸುತ್ತೆ, ಸೈನಿಕರೆಲ್ಲ ಇದ್ರಲ್ಲ ಅವರಿಗೆ ರೆಸ್ಟ್ ಮಾಡುವಂಥ ಜಾಗ. ನೋಡ ಬ್ಯೂಟಿಫುಲ್ ನೋಡಿ, ಸೊ ನೈಸ್. ಇವಾಗ ಇನ್ನೊಂದಿದೆ ಮೇಲ್ಗಡೆ ಒಂದು, ಅದನ್ನು ಕ್ರಾಸ್ ಮಾಡೋಣ. ಮೋಸ್ಟ್ಲಿ ಈ ಕಡೆಲ್ಲ ಹಿಂಗೆ ಹೋದರೆ ಐಸ್ ಅದೇನು ನೋಡೋಕ್ಕೆ ಸಿಗುತ್ತೆ ಅನಿಸುತ್ತೆ. ವ್ಯೂ ಪಾಯಿಂಟ್ ಇದು ಸ್ಮಾಲರ್ ವ್ಯೂ ಪಾಯಿಂಟ್ ಅನಿಸುತ್ತೆ. ನೋಡೋಣ ಹೇಗಿದೆ ಅಂತ. ಇದು ಒಂದು ಹಂತಕ್ಕೆ ಒಂದು ಮಟ್ಟದ ಮೇಲಿದ್ದೀವಿ. ದಟ್ಟವಾದ ಕಾಡು ಕಾಣಿಸ್ತಿದೆ ಅಷ್ಟೇ ನೋಡಿ. ಅಲ್ಲಿಂದ ಬಂದ್ವಿ ಈ ವ್ಯೂ ಪಾಯಿಂಟು. ಸೊ ಈಗ ನಾವು ಇದು 3 ಸುತ್ತಿನ ಕೋಟೆ ಅಂತ ಅಂದರು, ಇದು 2ನೇದಾ ಇರ್ಬೋದು. ನೋಡ್ಬೋಣ. ಲೆಟ್ಸ್ ಗೋ ಎಕ್ಸ್ಪ್ಲೋರ್ ದಿಸ್ ಬ್ಯೂಟಿಫುಲ್ ಪಾತ್ವೇ. ನನಗಿದಿಷ್ಟ ಆಯಿತು. ಈ ಬೃಹತ್ಕಾರವಾದ ಪಾತ್ವೆಯಲ್ಲೇ ಕುದುರೆಗಳು, ಆನೆಗಳು ಓಡಾಡ್ತಿತ್ತು ಅಂತ ನನ್ನದೇ ಒಂದು ಇಮ್ಯಾಜಿನೇಷನ್. ಆ ಕಾಲಘಟ್ಟದಲ್ಲಿ ಹೇಗಿತ್ತು, ಹೇಗಿರ್ಬೋದು ಅಂತ ಅಲ್ವಾ. ಸೊ ನಾವು ಎಂಟ್ರಿ ಕೊಟ್ವಿ. ಪ್ರಾಬ್ಲಿ ನೋಡಿ ಕೋಟೆ. ಮಜಾ ಇದೆ. ಓಕೆ, ಈಗ ಹೀಗೆ ತಿರ್ಕೊಂಡು ಅಲ್ಲಿಗೆ ಹೋಗ್ಬೇಕು. ನೋಡೋಣ. ಸೊ ಇಲ್ಲಿಂದ ನಾವು ಬಂದಿದ್ದು. ಹೇಗಿದೆ ದಾರಿ? ಸಕಾಲಾಗಿಲ್ಲ. ಸೊ ಇದು 3ನೇ ಕೋಟೆ. ಸೊ ಇದ್ರ ಮುಂದಕ್ಕೆ ತುಂಬ ಇದೆ. ನಾನು ನೋಡಿದ್ದು. ಲೆಟ್ಸ್ ಎಕ್ಸ್ಪ್ಲೋರ್ ದ 3rd ಫೋರ್ಟ್. ಸೊ 3ನೇ ಕೋಟೆ ಎಂಟ್ರಿ ಸಕಲಾಗಿದೆ. ಇಲ್ಲೂ ವಾಚ್ ಗಾರ್ಡ್ಸ್, ದ್ವಾರಪಾಲಕರು, ಸೇಮ್ ಅದೇ ಥರ ಅವ್ರ ರೆಸ್ಟ್ ರೂಮ್ ಇದೆ. ಸೇಮ್ ಅದೇ ಥರ ರೆಪ್ಲಿಕಾ. ಮಧ್ಯದಲ್ಲಿ ಕಂಬ ಇದೆ ನೋಡಿ, ಅಲ್ಲೊಂದು ದೇವಸ್ಥಾನ ಇದೆ. ಸೊ ಪಾದರಕ್ಷೆಗಳನ್ನ ದೇವಸ್ಥಾನದ ಹೊರಗೆ ಬಿಡಿ. ಸೊ ಎಂಟ್ರಿ ಕೊಟ್ಟಿದ್ದೀನಿ ಈ ದೇವಸ್ಥಾನಕ್ಕೆ. ನೋಡೋಣ. ತುಂಬ ಹಳೆಯ ದೇವಸ್ಥಾನ ನೋಡಿಲಿ. ಸೈನಿಕರು ಯುದ್ಧ ಮಾಡ್ತಾ ಇರೋದು, ಕೆತ್ತನೆ, ಅರಸರು, ರಾಜರು ಕುದುರೆಲ್ಲ ಹೋಗ್ತಾ ಇರೋದು ಸೈನಿಕರ ಹಿಂದೆ ನೋಡಿಲಿ. ಹಾವಿದೆ, ಅದು ಆನೆ, ಪಕ್ಷಿ, ಹಂಸ ಎಲ್ಲ ಮಿಕ್ಸ್ ಆಗಿದೆ, ಗೊತ್ತಾಗ್ತಿಲ್ಲ.
ಹಂಸ ಅನಿಸುತ್ತೆ ಮೇಲ್ಗಡೆ ಆನೆಯ ಚಿತ್ರ ಇದೆ, ಆನೆ ಚಿತ್ರ ಇದೆ ಹಿಂದ್ಗಡೆ ಬ್ಯಾಕ್ಗ್ರೌಂಡ್. ಹಾಗೆ ಹೋದರೆ ಮತ್ತೆ ಆನೆ ಚಿತ್ರ, ಸೀಮಾ ಹಾವಿಂದು. ಇಲ್ಲಿ ಯುದ್ಧ ಮಾಡ್ತಾ ಇರೋದು ಸೀನು, ಕುದುರೆಲಿ ಹೋಗ್ತಾ ಇರೋದು. ಇದು ದೇವಸ್ಥಾನ ಮುಚ್ಚಿದೆ ನೋಡಿದ. ಸೊ ದೇವಸ್ಥಾನ ಮುಗೀತು. ಇಲ್ಲ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ನೋಡೋಣ. ಹೀಗೆ ಹೋಗುವ, ಮಜಾ ಇರುತ್ತೆ ಹತ್ತಕ್ಕೆ. ಹತ್ತುವ ದಿಸ್ ಇಸ್ ದಿ ವ್ಯೂ ಪಾಯಿಂಟ್. ಇದು ನಾವು ಹಂಗೆ ಬಂದ್ವಿ ದೇವಸ್ಥಾನಕ್ಕೆ ಹೋಗಿ ವಿ ಆರ್ ಜಸ್ಟ್ ಟೇಕಿಂಗ್ ದಿ ವ್ಯೂ ಪಾಯಿಂಟ್. ಅಲ್ಲಿ ಹೋಗೋಣ. ಸೊ ಸಿಕ್ಕಾಡೆ ಇನ್ಕ್ಲೈನ್ ಹೆಂಗಿದೆ ಇಲ್ಲಿಂದ ಹತ್ಕೊಂಡು ಹೋಗೋಣ, ಮಜಾ ಇರುತ್ತೆ. ಲೆಟ್ಸ್ ಗೋ. ಮಸ್ತ್ ವ್ಯೂ ಪಾಯಿಂಟ್ ಸಿಕ್ತು. ಇಡೀ ಸಹ್ಯಾದ್ರಿ ಬೆಟ್ಟಗಳೆಲ್ಲ ಕಾಣಿಸ್ತಾ ಇದೆ. ಅಲ್ಲೊಂದು ಡ್ಯಾಮ್ ಯಾವುದೋ ಕಾಣಿಸ್ತಾ ಇದೆ ಅಥವಾ ವಾಟರ್ ಬಾಡೀಸ್ ಗೊತ್ತಾಗ್ತಿಲ್ಲ. ನೈಸ್. ಇಲ್ಲಿಂದ ಮೇಳವರೆಗೂ ಹೋಗ್ಬೇಕು. ಒಂದು ಸರ್ಫೇಸ್ ಇದೆ. ಇಲ್ಲಿ ಯಾರೊಬ್ಬರು ಬಂದಿದ್ದಾರೆ, ಅವ್ರಿಗೆ ಕೊಟ್ಟಿದ್ದೀನಿ ರೆಕಾರ್ಡ್ ಮಾಡಿ ಅಂತ ಕರೆಕ್ಟಾಗಿ. ಹೇಗೆ ಅನ್ಇವನ್ ಸರ್ಫೇಸು ಅಷ್ಟು ದೂರ ಮೇಲಕ್ಕೆ ಹೋಗ್ತೀನಿ ಅಂತ ನೋಡೋಣ. ಚಾಲೆಂಜಿಂಗ್ ಆಗಿದೆ. ಆ್ಯಕ್ಚುಲಿ ಶೂ ತುಂಬ ಮ್ಯಾಟ್ರ್ ಆಗುತ್ತೆ. ಒಂದು ಒಳ್ಳೆ ಟ್ರೆಕ್ಕಿಂಗ್ ಶೂ ಹಾಕಿರೋದ್ರಿಂದ ಒಳ್ಳೆ ಗ್ರಿಪ್ ಇದೆ. ಈಸಿಯಾಗಿ ಬಂದೆ. ಇಲ್ಲೊಂದು ದೇವಸ್ಥಾನ ಇದೆ, ಶಿವ ಪಾರ್ವತಿದು. ಇಲ್ಲೊಂದು ಗುಡಿ, ಶೂ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಜಾಸ್ತಿ ಹತ್ರ ಹೋಗೋದಿಲ್ಲ. ಇಲ್ಲಿ ಆಹಾ ಬ್ಯೂಟಿಫುಲ್ ಹೆಂಗಿದೆ ನಮ್ಮ ಸಹ್ಯಾದ್ರಿ ಶ್ರೇಣಿ, ಮಜಾ ಇದೆ ನೋಡಿ. ದೇವಸ್ಥಾನ, ವ್ಯೂ ಪಾಯಿಂಟು, ಸಾರಿ ತೆಗಿರಿ. ಸೊ ದೇವಸ್ಥಾನ, ವ್ಯೂ ಪಾಯಿಂಟು ಎಲ್ಲ ಕಾಣುತ್ತೆ. ಹಂಗಿಂದ ಬಂದಿದ್ದು ಒಂಥರ ಯಾರಿಗಾದರೂ ಒಂದು ಸ್ಮಾಲ್ ಟ್ರ್ಯಾಕ್ ಮಾಡಬೇಕಂತ ಆಸೆ ಇದ್ದರೆ ಮಲೆನಾಡು ಕಡೆ ಬಂದರೆ, ಅದು ವಿಶೇಷವಾಗಿ ತೀರ್ಥಹಳ್ಳಿ ಭಾಗಕ್ಕೆ ಬಂದರೆ ಇದನ್ನು ಒನ್ ಆಫ್ ದಿ ಸ್ಮಾಲ್ ಟ್ರೆಕ್ ಅಂತ ನಿಮ್ಮ ಲಿಸ್ಟಲ್ಲಿ ಹಾಕೊಬೋದು. ಸರಿ, ಸುಮಾರು ತುಂಬ ಫಿಟ್ ಆಗಿದರೆ 2 ತಾಸು ಆಗುತ್ತೆ. 2 ತಾಸು ಆಗ್ಬೋದು. ಸೊ ಅಪ್ ಆ್ಯಂಡ್ ಡೌನ್. ಸೊ ನೋಡೋಣ. ಸೊ ಗುಡ್ ಲಕ್ ಯಾರಾದರೂ ಬರೋರಿದ್ದರೆ. ಬಟ್ ಬ್ಯೂಟಿಫುಲ್. ಮಾನ್ಸೂನಲ್ಲೇ ಇನ್ನೂ ಅದ್ಭುತವಾಗಿ ಹಸಿರು ಎಲ್ಲ ಕಡೆ ಹರಡಿರುತ್ತೆ, ಸಕ್ಕತ್ತಾಗಿರುತ್ತೆ, ಸ್ವರ್ಗ. ಇಲ್ಲಿಂದ ಹೀಗೆ ಬಂದ್ವಿ. ಇನ್ನೊಂದು ಎಂಟ್ರಿ ಇದೆ. ಪ್ರಾಬಬ್ಲಿ ಇದೊಂದು ಪ್ಯಾಲೇಸ್, ಅರಮನೆಗೆ ಹೋಗುತ್ತೆ ಫೋಟೋದು. ನಾನು 10 ವರ್ಷದಿಂದ ಬರ್ತಾಯಿದ್ದೀನಿ. ನಮ್ಮ ಬಸವಣ್ಣ ಹಾಗೆ ಅದೇ ಜಾಗದಲ್ಲಿದೆ. ಸೊ ನೋಡೋಣ. ಏನು ಬ್ಯೂಟಿಫುಲ್ ಆರ್ಕಿಟೆಕ್ಟ್ ನೋಡಿದೆ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಭಿನ್ನ ಆಗಿದೆ ನೋಡಿ, ಎಷ್ಟು ಮುದ್ದಾಗಿದೆ. ಸೊ ಇದು ಹೀಗೆ ನಮ್ಮ ಎಂಟ್ರಿ ಕೊಟ್ಟರೆ
ನೋಡಿ ಇದೆಲ್ಲ ಮೋಸ್ಟ್ಲಿ ಕುದುರೆಗಳಿಗೆ ನೀರು ಕುಡಿಯೋಕ್ಕಂತ ನೀರಿನ ಶೇಖರಣೆ ಮಾಡ್ತಿದ್ರು. ಎಷ್ಟು ಚೆನ್ನಾಗಿ ಮಾಡಿದೆ ನೋಡಿ ಕಲ್ಲಲ್ಲೇ. ವಾವ್, ಬ್ಯೂಟಿಫುಲ್. ಕುದುರೆಗಳಿಗೆ ನೀರಿನ ಶೇಖರಣೆ ಮಾಡ್ತಿದ್ರು. ಇದು ಪ್ಯಾಲೇಸು ಹೆಂಗಿದೆ ಇದು ನೋಡಿ. ಒಂದು ಇಮ್ಯಾಜಿನ್ ಮಾಡ್ಕೊಬೋದು, ಒಂದು ಮನೆ ಆಸ್ಥಾನ ಹೇಗಿತ್ತು ಆ ಕಾಲದಲ್ಲಿ. ಎಲ್ಲ ಪಾಲು ಬಿದ್ದಿದೆ, ಕಂಬಗಳೆಲ್ಲ ಬಿದ್ದೋಗಿದೆ ನೋಡಿ. ಈ ಜಾಗದಲ್ಲಿ ಒಂದು ಅರಮನೆ ಇತ್ತು. ಅರಮನೆ ಇರುವಂಥ ಒಂದು ಜಾಗ ಹೇಗಿದೆ ನೋಡಿ. ಈ ಮುಂದಕ್ಕೆ ಹೀಗೆ ಹೋದರೆ ಇನ್ನು ನಿಮಗೆ ಕಿಚನ್ ಥರ ಅದು ರೂಮ್ಗಳೆಲ್ಲ ಕಾಣುತ್ತೆ. ಹಾಗೆ ಇನ್ನು ಎಂಡಿಗೆ ಹೋದರೆ ರಾಣಿ ಒಬ್ಬರು ಸ್ನಾನ ಮಾಡ್ತಿರುವಂಥ ಅಥವಾ ಈಜಾಡ್ತಿರುವಂಥ ಒಂದು ಚಿಕ್ಕದು ಕೊಳ ಇದೆ. ಅದನ್ನು ನೋಡೋಣ. ಬ್ಯೂಟಿಫುಲ್ ಪ್ಲೇಸ್. ಅದು ಮಳೆಗಾಲದಲ್ಲೇ ಮಾನ್ಸೂನಲ್ಲೇ ನೀರು ತುಂಬಿರುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಪಾಯಿಂಟ್ ಆಫ್ ವ್ಯೂ ಪ್ಯಾಲೇಸು ಹೀಗೆ ಮುರಿದಿದೆ ನೋಡಿ. ಈಗ ಎಂಟ್ರಿ ಆದರೆ ನಮಗೆ ಈ ಥರ ಕಂಪಾರ್ಟ್ಮೆಂಟ್ ರೂಮ್ಗಳು ಸಿಗುತ್ತೆ ಪ್ಯಾಲೇಸ್ದು ನೋಡಿ. ಇದೊಂದು ಜಾಗ. ಈಗ ನಾವು ಅಲ್ಲಿ ಸ್ಟ್ರೈಟಾಗಿ ಹೋದರೆ ನೋಡಿ, ಇದು ಆ್ಯಕ್ಚುಲಿ ಮುಚ್ಚಿದ್ದಾರೆ ಇದೆ. ನೋಡಿ ಇಲ್ಲಿ ಈಜಾಡ್ತಿದ್ರು, ಸ್ನಾನ ಮಾಡ್ತಿದ್ರು ಅಂತ ಹೇಳ್ತಾರೆ. ಸೊ ಇಲ್ಲೊಂದು ಬೋರ್ಡ್ ಇದೆ, ಐತಿಹಾಸಿಕ ತಾಣಗಳು ನಮ್ಮ ಇತಿಹಾಸದ ವೈಭವದ ನೆನಪಿಗೆ ಉಳಿದಿರುವುದು ಕೊಡುಗೆ, ಪ್ರವಾಸಿಗರ ಮೋಜು ಮಸ್ತಿಗಾಗಿ ಅಲ್ಲ. ಅಷ್ಟೇ, ಸಿಂಪಲ್. ಸೊ ಇದು ಎಂಡ್ ಪಾಯಿಂಟು. ಆ್ಯಕ್ಚುಲಿ ಇನ್ನೂ ಒಂದು ಎಂಡ್ ಪಾಯಿಂಟ್ ಇತ್ತು. ಮುಂಚೆ ನಮಗೆಲ್ಲ ಬರೋಕ್ಕೆ ಅವಕಾಶ ಇತ್ತು, ಕೆಲವು ವರ್ಷಗಳಿಂದ ಅದನ್ನು ಬಂದ್ ಮಾಡಿದ್ದಾರೆ. ಹೀಗೆ ಮೇಲ್ಕೆ ಹೋದರೆ ಅಲ್ಲೊಂದು ಬೆಟ್ಟ ಇದೆ, ಬೆಟ್ಟದ ಮೇಲೆ ಶಿವಲಿಂಗ ಆಕಾರದ ಹೋಗಿ ಬೆಟ್ಟ ಇದೆ. ಓದ್ಸತಿ ಹೋಗಿರೋವಂಥ ಫೋಟೋಸ್ ಎಲ್ಲ ಇದೆ, ನಾನು ಅದನ್ನ ತೋರಿಸ್ತೀನಿ ನಿಮಗೆ. ಈಗ ರಿಸ್ಟ್ರಿಕ್ಟ್ ಮಾಡಿದ್ದಾರೆ, ಸಾರ್ವಜನಿಕರಿಗೆ ಯಾರಿಗೂ ಪ್ರವೇಶ ಇಲ್ಲ ಅಂತ. ನಾವು ಒಂದು 7-8 ವರ್ಷ ಹಿಂದೆ ಹೋದಾಗ ಇತ್ತು, ಅದು ತುಂಬ ಚೆನ್ನಾಗಿದೆ. ಸೊ ಇಲ್ಲಿಗೆ ನಮ್ಮ ಕವಲೇದುರ್ಗದ ಟ್ರೆಕ್ಕು ಮುಕ್ತಾಯ ಆಯಿತು. ಯಾರಾದರೂ ಬರೋರಿದ್ದರೆ ಬಂದು ಎಂಜಾಯ್ ಮಾಡಿ. ಇವತ್ತು ನಾನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಕವಲೇದುರ್ಗ ಟ್ರೆಕ್ಕು, ಸೋಲೋ ಟ್ರೆಕ್ಕು. ನಮ್ಮ ಕ್ಯಾಮ್ರಾಮ್ಯಾನ್ ಇಲ್ಲಿರುವಂಥ ಸೆಕ್ಯೂರಿಟಿ ಗಾರ್ಡ್ ಕೈಲೇ, ಇದು ಎಂಡ್ ಪಾಯಿಂಟಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಅಲ್ಲಿಗೆ ಬಿಡಲ್ಲ ನಮ್ಮನ್ನ, ಅವ್ರನ್ನ ಕ್ಯಾಮ್ರಾಮ್ಯಾನ್ ಮಾಡಿದ್ದೀನಿ, ಅವರು ಶೂಟ್ ಮಾಡ್ತಿದ್ದಾರೆ. ಸೊ ಇಲ್ಲಿಗೆ ನಮ್ಮ ಕವಲೇದುರ್ಗ ಟ್ರೆಕ್ ಮುಗೀತು. ಟೇಕ್ ಕೇರ್, ಸಿ ಯು, ಬಾಯ್, ಟಾಟಾ.